ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಶ್ರಾವಣ ಮಾಸದಲ್ಲಿ ಹೆಣ್ಣು ದೇವರಿಗೆ ಕೊಡ್ತಕ್ಕಂಥ ಮಡಿಲಕ್ಕಿನ ಯಾವ ರೀತಿ ಕೊಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ದೊಡ್ಡದಾಗಿರುವಂಥ ಹಿತ್ತಾಳೆ ತಟ್ಟೆ ತೊಗೊಂಡಿದ್ದೀನಿ. ಅದರಲ್ಲಿ ಹಿತ್ತಾಳೆ ತಟ್ಟೆ ಇಲ್ಲ ಅಂದರೂ ಪರವಾಗಿಲ್ಲ, ಸ್ಟೀಲ್ ತಟ್ಟೆ ತೊಗೋಬೋದು. ಆದರೆ ಅದನ್ನು ಊಟಕ್ಕೆಲ್ಲ ಬಳಸಿರಬಾರ್ದು. ಈ ತಟ್ಟೆಗೆ ಸೋನಾ ಮಸೂರಿ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿ ಯಾವುದಾದ್ರೂ ಸರಿ 5 ಇಡಿ ಇಲ್ಲ 5 ಕಪ್ಪು ಇಲ್ಲ 5 ಲೋಟ ಈ ರೀತಿ ನೀವು ಅಳತೆಯಲ್ಲಿ ತೊಗೋಬೇಕು. ಅದಕ್ಕೆ ನಾನು 1 ಅಚ್ಚು ಬೆಲ್ಲ ಮತ್ತು ಕೊಬ್ಬರಿ, ಅದರಲ್ಲಿ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ, ಮತ್ತು ಬಾಗಿನ ಸೆಟ್ಟು, 5 ಎಲೆ ಮತ್ತು 5 ಬಟ್ಲಡಿಕೆ ತೊಗೊಂಡಿದ್ದೀನಿ, ಅರಿಶಿನ ಕುಂಕುಮ ತೊಗೊಂಡಿದ್ದೀನಿ, ಮತ್ತು 101 ರೂಪಾಯಿ ಇಲ್ಲಾಂದರೆ 501 ರೂಪಾಯಿ, ನಿಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟು ಇಡಿ. ಮತ್ತು ಬಳೆ, ಹಸಿರು ಬಳೆ ಆದರೂ ಪರವಾಗಿಲ್ಲ, ಕೆಂಪು ಬಳೆ ಆದ್ರೂ ತೊಗೊಳ್ಳಿ. 1 ಚಿಪ್ಪು ಬಾಳೆಹಣ್ಣು, ಮಾವಿನ ಹಣ್ಣು, ಮತ್ತು ಗಂಧದ ಕಡ್ಡಿ, ಕರ್ಪೂರ, ತೆಂಗಿನಕಾಯಿ, ಹಾಗೆ ದೇವಿ ಇಷ್ಟಪಡುವಂತಹ ಮಲ್ಲಿಗೆ ಹೂವು ಇಟ್ಟರೆ ಶ್ರೇಷ್ಠ. ಮತ್ತು ನಾನು ಇನ್ನೊಂದು ತಟ್ಟೆಯಲ್ಲಿ ಸೀರೆ ಮತ್ತು ಬ್ಲೌಸ್ ಪೀಸ್ನ ತೊಗೊತಾ ಇದ್ದೀನಿ. ಹತ್ತಿರದ ದೇವಸ್ಥಾನ ಆಗಿದ್ದರೆ ನೀವು ಎಲ್ಲನೂ ಮನೆಯಲ್ಲೇ ಜೋಡಿಸ್ಕೊಂಡು ಎತ್ಕೊಂಡು ಹೋಗ್ಬೋದು. ತುಂಬ ದೂರದಲ್ಲಿರೋ ದೇವಸ್ಥಾನ ಆದರೆ ಈ ಐಟಮ್ಗಳನ್ನೆಲ್ಲ ಬ್ಯಾಗ್ನಲ್ಲಿ ಇಟ್ಕೊಂಡು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ನೀವು ತಟ್ಟೆನಲ್ಲಿ ಜೋಡಿಸಿ ಕೊಡ್ಬೋದು. ಇದ್ರ ಜೊತೆಗೆ ಮಡಿಲಕ್ಕಿ ಕೊಟ್ಟ ಮೇಲೆ ನೀವು ಪೂಜೆಗೆ ಬೇರೆ ಸಪ್ರೇಟಾಗಿ ಪೂಜೆ ಸಾಮಾನಿಟ್ಟು ಪೂಜೆ ಮಾಡಿಸ್ಬೇಕು. ಈಗ ಆಷಾಢ ಮಾಸ ನಡೀತಾ ಇರೋದ್ರಿಂದ ದೇವಸ್ಥಾನಗಳಲ್ಲಿ ಮಂಗಳವಾರ, ಶುಕ್ರವಾರ ದೇವರುಗಳಿಗೆ ವಿಶೇಷ ಅಲಂಕಾರ ಪೂಜೆಗಳಿರುತ್ತೆ. ಇಂಥ ಸಮಯದಲ್ಲಿ ನೀವು ಮಡಿಲಕ್ಕಿ ಕೊಡೋದ್ರಿಂದ ನಿಮ್ಮ ಏನೇ ಸಂಕಲ್ಪಗಳಿದ್ರೂ ಈಡೇರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್.